ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಈಗಾಗಲೇ ಬಿಡುಗಡೆಗೊಂಡಿರುತ್ತದೆ. ತಾವು ಕೂಡ ನೋಡಿರ್ತೀರಿ. ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಅಂಕಗಳೆಷ್ಟು, ಯಾವ ಶಾಲೆಗೆ ಆಯ್ಕೆಯಾಗಿದ್ದಾರೆ ಅಂತ. ಇದೀಗ ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಇಲ್ಲಿ ಕಟ್ ಆಫ್ ಅಂಕಗಳು ಎಷ್ಟಕ್ಕೆ ನಿಲ್ಲಬಹುದು ಮತ್ತು ಒಟ್ಟು ಎಷ್ಟು ಸೀಟುಗಳು ಲಭ್ಯ ಇವೆ ಅನ್ನೋದನ್ನು ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ತಾವು ಏನು ಮಾಡಬೇಕು ಅಂದರೆ ಈಗಾಗಲೇ ತಾತ್ಕಾಲಿಕವಾದಂತಹ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೇಕು. ತಮ್ಮ ಜಿಲ್ಲೆ ಯಾವುದು ಅಂತ ಅಥವಾ ತಮ್ಮ ತಾಲೂಕು ಎರಡನ್ನೂ ನೋಡ್ಕೊಡ್ರಿ. ಇಲ್ಲಿ ಮೊದಲನೇದಾಗಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮತ್ತು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಇರುವಂತಹ ಮೀಸಲಾತಿಯನ್ನು ಕೂಡ ತಾವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಟ್ಟು ಎಷ್ಟು ಸೀಟುಗಳ ಇಲ್ಲಿ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಿದಾರಂತೆ ತಾವು ಚೆಕ್ ಮಾಡ್ಕೊಳ್ಬೋದು. ಉದಾಹರಣೆಗೆ ನಾನು ಮಾದರಿಯನ್ನು ತೋರಿಸ್ತೀನಿ ತಮಗೆ. ಇದು ಒಂದು ಜಿಲ್ಲೆ, ಇದು ಎಕ್ಸಾಂಪಲ್ ಬಾಗಲಕೋಟೆ ಜಿಲ್ಲೆ ಅಂದ್ಕೊಳ್ಳಿ. ಇಲ್ಲಿ ಫಸ್ಟಿಗೆ ಒಂದೊಂದು ತಾಲೂಕುಗಳ ಒಂದು ಆಯ್ಕೆ ಪಟ್ಟಿ ಅಥವಾ ಒಂದೊಂದು ವಸತಿ ಶಾಲೆ ಆಯ್ಕೆ ಪಟ್ಟಿ ಇರುತ್ತೆ. ಒಟ್ಟು ಒಂದೊಂದು ಶಾಲೆಗಳಲ್ಲಿ 80 ಸೀಟುಗಳ ಭೇದವು. ಕೆಲವು ಶಾಲೆಗಳಲ್ಲಿ 50 ಸೀಟುಗಳು, ಇನ್ನೂ ಕೆಲವು ಶಾಲೆಗಳಲ್ಲಿ 60 ಸೀಟುಗಳು ಅದಾವು. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಿದೆ. ಇಲ್ಲಿ 80 ಸೀಟುಗಳು ಇರ್ತಾವೆ. ಹಾಗಾದರೆ ಈ ಸೀಟುಗಳ ಲಭ್ಯತೆಯನ್ನು ನೋಡ್ತಾ ಹೋದಾಗ ಒಟ್ಟು ಎಷ್ಟು ಸೀಟುಗಳ ಒಂದು ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ತಾವುಗಳು. ಇಲ್ಲಿ ನೋಡಿದಾಗ 69 ಸೀಟುಗಳನ್ನು ಇಲ್ಲಿ ಅವರು ಮೊದಲ ಸುತ್ತಿಗೆ ಬಿಡುಗಡೆ ಮಾಡಿರ್ತಾರೆ. ಇಲ್ಲಿ 80 ಸೀಟುಗಳಲ್ಲಿ ಕೇವಲ 69 ಸೀಟುಗಳ ಲಿಸ್ಟನ್ನು ಬಿಟ್ಟಿರುತ್ತಾರೆ. ಇನ್ನು ಈ 69 ಸೀಟುಗಳಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಯಾರ್ಯಾರು ಅಡ್ಮಿಷನ್ ಮಾಡ್ತಾರೆ ನೋಡಬೇಕಾಗುತ್ತೆ. ಒಂದು ವೇಳೆ ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಆ ಸೀಟುಗಳ ಜೊತೆಗೆ ಖಾಲಿ ಉಳಿದಿರುವ ಸೀಟುಗಳನ್ನು ಸೇರಿಸಿ ಇಲ್ಲಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟಲ್ಲಿ ಬಿಡುಗಡೆ ಮಾಡ್ತಾರೆ. ಇನ್ನು ಒಟ್ಟಾರೆಯಾಗಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ನೋಡಬೇಕಾಗುತ್ತೆ. ಮೊದಲನೇದಾಗಿ ಇದು ಅವರ ಪಡೆದುಕೊಂಡಂತಹ ಮೆರಿಟ್ ಆಗಿರ್ಬೋದು, ಅದರೊಂದಿಗೆ ಅವರ ಮೀಸಲಾತಿ ಮತ್ತು ಶಾಲಾವಾರು ಆದ್ಯತೆ ಇವುಗಳನ್ನು ನೋಡ್ತಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಯಾವುದು ಕ್ಯಾಟಗರಿ 3B ಅಂತಿದೆ ನೋಡ್ರಿ, ಗರ್ಲ್ಸ್. ಇಲ್ಲಿ ಪಡೆದುಕೊಂಡ ಅಂಕಗಳು ನೋಡ್ತಾ ಹೋದಾಗ 3Bಯಲ್ಲಿ ಮೊದಲಿಗೆ 92 ಇದೆ, ಸೆಕೆಂಡ್ ಒನ್ 89 ಇದೆ. ಹಾಗಾದರೆ ಇದೇ ರೀತಿ ಚೆಕ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ ನೆಕ್ಸ್ಟ್ ಬರುವಂತಹ ಒಂದು ಮೀಸಲಾತಿ ಯಾವ ರೀತಿ ಇರುತ್ತದೆ ಅಂದರೆ ಈ ವಿದ್ಯಾರ್ಥಿಗಳು ಯಾರೋ ಸೆಲೆಕ್ಟ್ ಆಗಿರ್ತಾರೆ, ಅವರು ಅಡ್ಮಿಷನ್ ಮಾಡಿದರೆ ಓಕೆ, ಮಾಡದೇ ಇದ್ದಾಗ ಮತ್ತೆ ಏನಾಗುತ್ತೆ ಅಂದರೆ ಅವರು ಪಡೆದುಕೊಂಡಂತಹ ಅಂಕಗಳು ಇಲ್ಲಿ 92, 89 ಅಂತಿದೆ ನೋಡಿ. ಅಂದರೆ 89 ಆದ ನಂತರ ಅಥವಾ 89 ಇರುವಂಥ ವಿದ್ಯಾರ್ಥಿಗಳು ಮತ್ತೆ ಯಾರಾದರೂ 3Bಯಲ್ಲಿದ್ದರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ಅವರು ಇಲ್ಲದೇ ಇದ್ದಲ್ಲಿ ಮತ್ತೆ ಅವ್ರಿಗಿಂತ ಕಡಿಮೆ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಯಾರು ಇರ್ತಾರೋ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇದನ್ನು ತಾವು ಗಮನಿಸಬೇಕಾಗುತ್ತದೆ. ಹಾಗಾದರೆ ಇಲ್ಲಿ ಅದರ್ ಕಾಸ್ಟನ್ನು ನೋಡ್ತಾ ಹೋದಾಗ 2A ಕಾಸ್ಟ್ ನೋಡ್ಬೋದು ತಾವು ಕೂಡ. 2A ಕಾಸ್ಟ್ ಗರ್ಲ್ಸಲ್ಲಿ ನೋಡ್ಬೋದು 85, 84 ಅಂತಿದೆ. ಹಾಗಾದರೆ ನೆಕ್ಸ್ಟ್ ಸಾರಿ ನಾವು ನೋಡ್ತಾ ಹೋದಾಗ ಇನ್ನೂ ಇದೆ ನೋಡಿದ್ಲಿ 81 ಕೂಡ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹಾಗೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ, ಕೆಲವು ಶಾಲೆಗಳಲ್ಲಿ ಇನ್ನೂ ಕೂಡ ಇದೆ, ಅಂದರೆ ಕಡಿಮೆ ಅಂಕಗಳನ್ನು ಪಡೆದಂಥವ್ರು ಇದ್ದಾರೆ. ಇಲ್ಲಿ ಇರುವಂಥದ್ದು ಕೆಲವೊಂದು ವಸತಿ ಶಾಲೆಗಳನ್ನು ನೋಡಬೇಕಾಗುತ್ತೆ ನಾವು. ಯಾಕಂದರೆ ಎಲ್ಲ ವಸತಿ ಶಾಲೆಗಳಲ್ಲಿ ಸೇಮ್ ಮೀಸಲಾತಿ ಬರೋದಿಲ್ಲ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಹೋದಾಗ ಫಸ್ಟಿಗೆ ಕೇವಲ ಇಲ್ಲಿ ಇರುವಂಥದ್ದು ನಾನು ಹೇಳ್ತಾ ಇರೋದು ಇಲ್ಲಿ ಒಂದು ವಸತಿ ಶಾಲೆಯದು ಮಾತ್ರ, ಎಲ್ಲ ವಸತಿ ಶಾಲೆಯದ್ದು ಅಲ್ಲ. ಹಾಗಾದರೆ ಇಲ್ಲಿ ನೋಡಿದ್ರಲ್ಲಿ 2A ಕಾಸ್ಟ್ ಗರ್ಲ್ಸಲ್ಲಿ ಎಷ್ಟಿದೆ ಅಂದರೆ 2 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. 3 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಆ 3 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಬೇಕು. ಅಡ್ಮಿಷನ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೆಕ್ಸ್ಟು ಆ ಅಂಕಗಳನ್ನು ಪಡೆದಂಥವ್ರು ಇದ್ದಂದರೆ ಈಗ 81 ಇದೆ ಇಲ್ಲಿ. ಸೊ 81 ಇದ್ದಂಥ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದಾರಲ್ಲ, ಅವ್ರು ಅಡ್ಮಿಷನ್ ಮಾಡದೇ ಇದ್ದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ 81 ಅಥವಾ 80 ಮಾರ್ಕ್ಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಕೂಡ ಮೆರಿಟ್ ಯಾರು ಜಾಸ್ತಿ ಇರ್ತದೋ ಅವ್ರನ್ನ ತೆಗೆದುಕೊಳ್ತಾರೆ. ಈ ರೀತಿ ನೋಡ್ತಾ ಹೋಗ್ಬೇಕು ತಾವು ಕೂಡ. ಇನ್ನು ST ಗರ್ಲ್ಸ್ ನೋಡ್ಬೋದು. ST ಗರ್ಲ್ಸ್ 82 ಇದೆ ಮೇನ್ ಇರುವಂಥದ್ದು. ಆ ವಸತಿ ಶಾಲೆಯಲ್ಲಿ ಸೆಲೆಕ್ಟ್ ಆದವರು 82 ಅಂಕಗಳನ್ನು ಪಡೆದವರಿದ್ದಾರೆ. ಹಾಗಾದರೆ ಅಲ್ಲಿ ನೋಡ್ಬೇಕು ತಾವು 80 ಬಾಯ್ಸ್ ಇದೆ ಮತ್ತು 82 ಗರ್ಲ್ಸ್ ಇದೆ ನೋಡಿ. ಹಾಗಿದ್ದಾಗ ನೆಕ್ಸ್ಟ್ ರೌಂಡ್ ಏನು ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಆವಾಗ 82 ಅಥವಾ 81 ಈ ರೀತಿ ಅಂಕಗಳನ್ನು ಪಡೆದವರು ಸೆಲೆಕ್ಟ್ ಆಗ್ತಾರೆ. ಆ ರೀತಿ ಒಂದು ಮೀಸಲಾತಿ ಇದೆ ಇಲ್ಲಿ. ಇನ್ನು ನೆಕ್ಸ್ಟು ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ
ಗರ್ಲ್ಸ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋದಾಗ ST ಬಾಯ್ಸ್ 80 ಅಂಕಗಳು ಪಡೆದಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದರೆ ಮೊದಲಿಗೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ, ತಾವು ಕೂಡ ಗಮನಿಸಬೇಕು. ಅಲ್ಲಿ ಫಸ್ಟ್ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು ಆಯ್ಕೆ ಮಾಡುವಾಗ ST ಇಲ್ಲಿ 80 ಅಂಕ ಪಡೆದವರು ಆಯ್ಕೆಯಾಗಿದ್ದಾರೆ ಅಂದರೆ ಮುಂದಿನ ಹಂತದಲ್ಲಿ ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡಲ್ಲಿ 80 ಅಂಕಗಳು ಪಡೆದವರು ಇನ್ನೂ ಯಾರಾದರೂ ಇದ್ದರೆ ಅವ್ರನ್ನ ತೆಗೆದುಕೊಳ್ತಾರೆ. ಇಲ್ಲದೇ ಇದ್ದರೆ 79 ಅಂಕಗಳು ಪಡೆದವರು ಯಾರಿದ್ದಾರೋ ಅವ್ರ ಮೆರಿಟ್ ಲಿಸ್ಟ್ ಇರುತ್ತಲ್ಲ ಆ ಲಿಸ್ಟಲ್ಲಿ ಸೀನಿಯರ್ ಯಾರಿದ್ದಾರೋ ಅವ್ರನ್ನ ತೆಗೆದುಕೊಳ್ತಾರೆ. ಇನ್ನು ಅದೇ ರೀತಿಯಾಗಿ SC ನೋಡ್ತಾ ಹೋಗ್ಬೋದು. SC A ಗರ್ಲ್ಸ್ ಅಂತಿದೆ ನೋಡಿ, ಇಲ್ಲಿ ಕ್ಯಾಟಗರಿ A ಇದೆ. SCಯಲ್ಲಿ 79 ಅಂಕ ಪಡೆದವರು ಆಯ್ಕೆಯಾಗಿದ್ದಾರೆ. ಇನ್ನು ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ ಅಂದರೆ 79ನವರು ಇದ್ದರೂ ಓಕೆ, ಇಲ್ಲದೇ ಇದ್ರೆ ಏನಾಗುತ್ತೆ 78 ಅಂಕಗಳಿದ್ದವ್ರನ್ನ ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಇದು ಕಟ್ ಆಫ್ ನಿಲ್ತದೆ. ಇನ್ನು ಅದೇ ರೀತಿಯಾಗಿ ನಮ್ಮ ಮುಸ್ಲಿಮ್ಸ್ ಗರ್ಲ್ಸದ್ದು ಹೇಳೋದಾದರೆ ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ನೋಡ್ತಾ ಹೋದಾಗ 80 ಅಂಕಗಳು ಪಡೆದವರು ಆಯ್ಕೆಯಾಗಿದ್ದಾರೆ. ಫಸ್ಟ್ ರೌಂಡ್ಗೆ 80 ಅಂಕಗಳು. ಇನ್ನು ಅದು ಹೈಯೆಸ್ಟ್ ಅಂಕಗಳು. ಇನ್ನು ಅದಕ್ಕಿಂತ ಕಡಿಮೆ ಅಂಕಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ ಈ ಶಾಲೆಯಲ್ಲಿ. ಮುಸ್ಲಿಮ್ಸ್ ಗರ್ಲ್ಸನ್ನು ನೋಡ್ತಾ ಹೋದಾಗ ಇಲ್ಲಿ ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು. ಲಾಸ್ಟ್ ಫೈನಲ್ ಎಲ್ಲಿಗೆ ನಿಂತಿದೆ ಅಂತ ನೋಡ್ತಾ ಹೋದರೆ ತಾವು ಹೇಳ್ತಿರಲಿ, ಕಡೆ ಒಂದು ಸ್ಕೂಲಲ್ಲಿದ್ದಾಗ ಮುಸ್ಲಿಂ ಗರ್ಲ್ಸ್ ನೋಡ್ಬೋದು, ಇಲ್ಲಿ 41 ಅಂಕ ಪಡೆದವರು ಆಯ್ಕೆಯಾಗಿದ್ದಾರೆ. ನೋಡ್ಬೋದು 41 ಅಂಕಗಳು ಅಂದಾಗ ಇಲ್ಲಿ ತಾವು ತಿಳ್ಕೋಬೇಕು 41 ಅಂದಾಗ ಸೆಕೆಂಡ್ ರೌಂಡ್ ಲಿಸ್ಟಿಗೆ ಏನಾಗುತ್ತೆ, ಇಲ್ಲಿ ಎಷ್ಟು ವಿದ್ಯಾರ್ಥಿನಿಯರು ಮುಸ್ಲಿಮ್ಸ್ ಬಾಲಕಿಯರು ಸೆಲೆಕ್ಟ್ ಆಗಿದ್ದಾರೆ, ಅದರಲ್ಲಿ ಯಾರು ವಿದ್ಯಾರ್ಥಿಗಳು ಇಲ್ಲಿ ಒಂದು ವೇಳೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ನೆಕ್ಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟಲ್ಲಿ ಆ ವಿದ್ಯಾರ್ಥಿಗಳ ಜೊತೆಗೆ ಖಾಲಿ ಉಳಿದಿರುವ ಸೀಟುಗಳ ಎಲ್ಲವನ್ನು ಸೇರಿಸಿ ಸೆಕೆಂಡ್ ರೌಂಡಲ್ಲಿ 41 ಅಂಕ ಪಡೆದಂಥ ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗುತ್ತೆ. ಅಲ್ಲಿ ಮೆರಿಟ್ ಲಿಸ್ಟನ್ನು ನೋಡ್ತಾರೆ, ಅವ್ರ ಮೀಸಲಾತಿ ಮತ್ತು ಶಾಲಾವಾರು ಆದ್ಯತೆಯನ್ನು. ಮೊದಲನೇ ಶಾಲೆ ಆದ್ಯತೆಯನ್ನು ಇದೇ ಶಾಲೆಯನ್ನು ಕೊಟ್ಟಿದ್ರು ಅಂದರೆ ಅವಾಗೇನಾಗುತ್ತೆ, ಅವ್ರಿಗೆ ಅಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ಮಾತ್ರ ಮೊದಲು ತೆಗೆದುಕೊಳ್ತಾರೆ. ಇಲ್ಲಿ ಏನಿದೆ ನೋಡಿ, APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ನವನಗರ ಅಂತಿದೆ, ಇದೇ ಶಾಲೆಯ ಲಿಸ್ಟನ್ನು ಮೊದಲು ತೆಗೆದುಕೊಳ್ತಾರೆ. ಈ ಶಾಲೆಯ ಆದ್ಯತೆ ಯಾರು ಕೊಟ್ಟಿದ್ದಾರೋ ಸೇಮ್ ಅಂಕಗಳು ಈಗ ಹೇಳಿದ್ನಲ್ಲ 41 ಅಂಕ ಪಡೆದವರು ಯಾರ್ಯಾರಿದ್ದಾರೆ ನೋಡ್ತಾರೆ. ಅದರಲ್ಲಿ ಯಾರು ಮೊದಲ ಆಪ್ಷನ್ ಕೊಟ್ಟಿರ್ತಾರೋ ಅವ್ರಿಗೆ ಇಲ್ಲಿ ಕೊಡ್ತಾರೆ. 41 ಅಂಕಗಳು ಪಡೆದವ್ರು ಇಲ್ಲ ಅಂದಾಗ 40 ಅಂಕಗಳನ್ನು ನೋಡ್ತಾರೆ. 40 ಅಂಕಗಳು ಪಡೆದವರು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅದು ಮುಸ್ಲಿಮ್ಸ್ ಗರ್ಲ್ಸಲ್ಲಿ. ಅದರಲ್ಲಿ ಒಂದು ವೇಳೆ ಒಬ್ಬರೇ ಇದ್ದರು ಅಂದರೆ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆದರೆ ಶಾಲಾವಾರು ಆದ್ಯತೆಯನ್ನು ಇದೇ ಶಾಲೆಯನ್ನು ಕೊಟ್ಟವ್ರು ಎಷ್ಟು ಜನ ನೋಡ್ತಾರೆ ಫಸ್ಟು. ಈ ರೀತಿಯಲ್ಲಿ ನಡೆಯುತ್ತದೆ. ಇನ್ನು ಮುಸ್ಲಿಮ್ಸ್ ಬಾಯ್ಸನ್ನು ನೋಡ್ತಾ ಹೋಗ್ಬೋದು. ತಾವು ಕೂಡ ಮುಸ್ಲಿಮ್ಸ್ ಬಾಯ್ಸ್ ಎಷ್ಟರಿಂದ ಪ್ರಾರಂಭ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ತಾವು ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಮುಸ್ಲಿಮ್ಸ್ ಗರ್ಲ್ಸ್ ನೋಡಿದ್ವಿ. ಇಲ್ಲಿ ನೋಡಿರಿ ಮುಸ್ಲಿಮ್ಸ್ ಬಾಯ್ಸ್ 77 ಇದೆ ನೋಡಿ. ಸೊ 77 ಅಂದಾಗ ಇಲ್ಲಿ ಕಡೆಗೆ ಲಾಸ್ಟ್ ಎಷ್ಟಕ್ಕೆ ನಿಂತಿದೆ ಅಂತ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಮುಸ್ಲಿಮ್ಸ್ ಬಾಯ್ಸ್ ಅಂದಾಗ ವಿಶೇಷ ವರ್ಗವನ್ನು ಬಿಡಬೇಕಾಗುತ್ತೆ. ನಾವು ವಿಶೇಷ ವರ್ಗವನ್ನು ಬಿಟ್ಟು ಚೆಕ್ ಮಾಡಬೇಕು. ಓಕೆ, ಇಲ್ಲಿ 52ಕ್ಕೆ ನಿಂತಿದ್ದು ನೋಡಿರಿ ಮುಸ್ಲಿಮ್ಸ್ ಬಾಯ್ಸ್ ಕಡೆಯದಾಗಿ. ಇನ್ನು ಸೆಕೆಂಡ್ ರೌಂಡಿಗೆ ಇಲ್ಲಿ ಖಾಲಿ ಸೀಟುಗಳ ಸಂಖ್ಯೆ ಎಷ್ಟಿದಾವಲ್ಲ ಅದರ ಮೇಲೆ ಇಲ್ಲಿ ಮತ್ತು ಇನ್ನೂ ಈ ಯಾರು ಅಡ್ಮಿಷನ್ ಮಾಡೋಂಗಿಲ್ಲ ಅವುಗಳನ್ನು ಸೇರಿಸಿ ಇಲ್ಲಿ ಸೆಕೆಂಡ್ ರೌಂಡ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಆದರೆ ಇದು ರ್ಯಾಂಕಿಂಗ್ ಅಥವಾ ಪಡೆದುಕೊಂಡ ಅಂಕಗಳು ಎಷ್ಟಿದೆ ಫೈನಲ್ ಆಗಿ 52ಕ್ಕೆ ನಿಂತಿದೆ. ಸೊ ಹಾಗಾದರೆ ಮುಂದಿನ ಸೀಟು ಹಂಚಿಕೆಯಲ್ಲಿ 52 ಅಥವಾ 51ರಿಂದ ಪ್ರಾರಂಭ ಆಗುತ್ತೆ. ಸೊ ತಾವು ಕೂಡ ನೆನಪಿಟ್ಕೊಟ್ರೆ ಇದೇ ರೀತಿಯಾದಂಥ ಮೀಸಲಾತಿ ನಡೀತದೆ. ಇದೇ ಶಾಲೆದು ಮಾತ್ರ ಹೇಳ್ತಾ ಇರೋದು, ನಾನು ಕೇವಲ ಒಂದು ಶಾಲೆ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ. ಇಡೀ ಸ್ಟೇಟ್ ಲೆವೆಲ್ದು ನಾವು ಇಲ್ಲಿ ಕಟ್ ಆಫನ್ನು ಕೊಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಆಯಾ ವಸತಿ ಶಾಲೆಯಲ್ಲಿ ಅಲ್ಲಿರುವಂತಹ ಒಂದು ಜಿಲ್ಲೆಯ ಒಂದು ಸ್ಥಿತಿಯ ವಾಸ್ತವಿಕ ಸ್ಥಿತಿಗಳು ಬೇರೆ ಇರ್ತಾವೆ. ಅಲ್ಲಿ ಕೆಲವೊಂದು ಸಾರಿ ಕಟ್ ಆಫ್ ಹೆಚ್ಚು ನಿಲ್ಬೋದು, ಹೆಚ್ಚು ಅಂಕ ಪಡೆದವರು ಇರ್ಬೋದು ಅಥವಾ ಕಡಿಮೆ ಅಂಕಗಳು ಕೂಡ ಪಡೆದವರು ಇರ್ಬೋದು. ನೀವು ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೇ ಮಾರ್ಗ ಬಿಟ್ಟರೆ ಬೇರೆ ಆಪ್ಷನ್ಸ್ಗಳು ಇರುವುದಿಲ್ಲ. ನೋಡಿರಿ, ಇಲ್ಲಿ ಮುಸ್ಲಿಮ್ಸ್ ಬಾಯ್ಸು 52ಕ್ಕೆ ನಿಂತಿದೆ. ನೆಕ್ಸ್ಟ್ ರೌಂಡಿಗೆ 52 ಅಥವಾ 51ಕ್ಕೆ ಬರುತ್ತೆ. ಅದು ಈ ಶಾಲಾವಾರು ಆದ್ಯತೆಯ ಆಧಾರದ ಮೇಲೆ. ಇನ್ನು ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಈಗ ನಾನು ಹೇಳಿದಾಗೆ ಇಲ್ಲಿ ಥರ್ಡ್ ಎ ಗರ್ಲ್ಸ್ ಬಗ್ಗೆ ಹೇಳಿದೆ 81 ಇತ್ತು. ನೆಕ್ಸ್ಟ್ಗೆ ಏನಾಗುತ್ತೆ ಅಂದರೆ 80ಗೆ ಬರುತ್ತೆ. ಅದೇ ರೀತಿಯಾಗಿ ಇನ್ನು ಕ್ಯಾಟಗರಿ 1 ನೋಡ್ತಾ ಹೋಗ್ಬೋದು. ಕ್ಯಾಟಗರಿ 1 ನೋಡ್ಬೋದು, ಇಲ್ಲಿ ಬಾಯ್ಸ್ ಎಷ್ಟಿದೆ 78ಕ್ಕೆ ನಿಂತಿದೆ ಫಸ್ಟ್ಗೆ. ನೆಕ್ಸ್ಟ್ ರೌಂಡ್ಗೆ 77 ಬರುತ್ತೆ. ಇನ್ನು ಗರ್ಲ್ಸು 73 ಇತ್ತು, 72ಗೆ ಬಂದು ನಿಲ್ತದೆ. ಅದೇ ರೀತಿಯಾಗಿ ಇನ್ನು SCA ಬಾಯ್ಸ್ ಅಂತಿದೆ ನೋಡಿ 73ಗಿದೆ. ಸರಿ, ನೆಕ್ಸ್ಟ್ ಟೈಮು 72ವರೆಗೂ ಬರುತ್ತೆ. ಇನ್ನು ವಿಶೇಷ ವರ್ಗ ಅಂತಿದ್ದಾವೆ ನೋಡ್ರಿ, ಇಲ್ಲಿ 2A ಕೊಟ್ಟಿದ್ದಾರೆ ನೋಡ್ರಿ. ಕ್ಯಾಟಗರಿ 2A ಬಾಯ್ಸ್ ಎಕ್ಸ್ ಸರ್ವಿಸ್ ಮನ್ ಅಂತಿದೆ, 62 ಇದೆ ಈ ಬಾರಿ. ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದರೆ 61 ಬರ್ಬೋದು, ಇವ್ರು ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದಲ್ಲಿ. ಯಾಕಂದರೆ ಮೀಸಲಾತಿ ಅದರ್ ಕಾಸ್ಟ್ನವ್ರಿಗೆ ಕೇವಲ 25% ಮಾತ್ರ ಇರುತ್ತದೆ. ಸೊ ಆದ್ದರಿಂದ ತಾವು ಈ ರೀತಿ ನೆನಪಿನಲ್ಲಿ ಇಟ್ಕೊಡ್ರಿ. ಅದೇ ರೀತಿಯಾಗಿ
SC ಬಾಯ್ಸ್ ಅಂತಿದೆಯಲ್ಲ ಅದು ವಿಶೇಷ ವರ್ಗ 48ಕ್ಕೆ ನಿಂತಿದೆ ನೋಡ್ರಿ. ಬಿ ವರ್ಗ ಮುಂದಿನ ಸಾರಿ ಏನಾಗುತ್ತೆ 40 ನೋಡ್ತಾ ಹೋದಾಗ 47ಕ್ಕೆ ಬರ್ಬೋದು. ಅದೇ ರೀತಿಯಾಗಿ SC ಗ್ರೂಪಲ್ಲಿ ಬಾಯ್ಸ್ ಇದೆಯಲ್ಲ ವಿಶೇಷ ವರ್ಗ 42 ಇದೆ. ನೆಕ್ಸ್ಟ್ ಟೈಮ್ 41ಕ್ಕೆ ಬರ್ಬೋದು. ಇನ್ನು ಮತ್ತೆ SC ಬಿ ಗರ್ಲ್ಸ್ ವಿಶೇಷ ವರ್ಗ 41 ಇದೆ, 40ಕ್ಕೆ ಬರುತ್ತೆ. ಕೆಟಗರಿ ನೋಡ್ತಾ ಹೋದಾಗ 2A ಇದೆ ನೋಡ್ರಿ ವಿಶೇಷ ವರ್ಗ, ಅದು ಬಾಯ್ಸ್ 35 ಇದೆ, ನೆಕ್ಸ್ಟ್ ಟೈಮ್ 34 ಬರುತ್ತೆ. SC ಗರ್ಲ್ಸ್ ವಿಶೇಷ ವರ್ಗ 26ಕ್ಕೆ ಬಂದಿದೆ ಅಂದರೆ ಮುಂದಿನ ಸಾರಿ 25ಕ್ಕೆ ಬರುತ್ತೆ. ಈ ರೀತಿ ತಾವು ನೋಡ್ಕೋಬೇಕಾಗುತ್ತದೆ. ಇದೇ ರೀತಿಯಾದಂಥ ಒಂದು ಮೀಸಲಾತಿ ನಡೆಯುತ್ತದೆ. ತಾವುಗಳು ಸರಿಯಾಗಿ ಮಾರ್ಕ್ಸ್ಗಳನ್ನು ನೋಡಿಕೊಂಡ್ರೆ ಪಡೆದುಕೊಂಡ ಅಂಕಗಳು ಹಾಗೂ ಶಾಲಾವಾರು ಆದ್ಯತೆ ಮತ್ತು ಅವರ ಅಲೋಟೆಡ್ ಕೆಟಗರಿ ಇವು ನೋಡ್ಕೋಬೇಕು. ಇಲ್ಲಿ ಯಾವುದು ಲಾಸ್ಟಿಗೆ ನಿಂತಿದೆ ಅಂತ ನೋಡಿಕೊಂಡು ನಿಮ್ಮದು ಸೆಲೆಕ್ಟ್ ಆಗುತ್ತೋ ಇಲ್ವಾ ಅಂತ ಒಂದು ಭರವಸೆ ಇಲ್ಲಿ ಸಿಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಇದೇ ರೂಲನ್ನು ಫಾಲೋ ಮಾಡಬೇಕಾಗುತ್ತದೆ. ಧನ್ಯವಾದಗಳು.